ನಮ್ ಕೋಳಿ ಮೊಟ್ಟೆ ತಗೊಂಡ್ಬಿಟ್ಟು ಅವಜ್ಜಿ ನಮ್ಗೆ ನನಗೆ ದಬಾಸ್ತೈತೆ. ನನಗೆ ಕೋಪ ಬರ್ಬೇಕಿತ್ತು ಮಾಡ್ತಿದ್ದೆ. ಈ ತಾತನೇ ಬೈದಿದ್ದು ಏನು ಮಾತಾಡ್ಬೇಡ ಸುಮ್ಮಕ್ ನಡಿ ಅಂತ. ಎಷ್ಟು ಹೊಟ್ಟೆ ಉರಿತೈತೆ ಅಂತ ನನಗೆ ಮಾತ್ರ ಗೊತ್ತು. ದಿನಾಲು ಹೆಂಗ ಆಮ್ಲೆಟ್ ಎಲ್ಲಾನು ಮಾಡ್ಕೊಂಡು ತಿಂತಿದ್ದೆ, ಬೇಯಿಸ್ಕೊಂಡೆಲ್ಲ ತಿಂತಿದ್ದೆ. ನಮ್ಮ ಅಜ್ಜಿ ಹೆಂಗ ಮಾಡ್ಕೊಡೋದು ಬೇಯಿಸ್ಕೊಡೋದು, ದಿನಾಲು ಆಮ್ಲೆಟ್ ಹಾಫ್ ಬಾಯ್ಲ್ ಎಲ್ಲ ಮಾಡ್ಕೊಡೋದು. ಏನ್ ಮಾಡೋದು ಏನೋ ನನ್ಗೆ ಅದೇ ಯೋಚನೆ ಆಗ್ತೈತೆ. ನಮ್ ಕೋಳಿ ಹೋಗ್ಬಿಟ್ಟು ಅವ್ರ ಮೇಲೆ ಮೊಟ್ಟೆ ಇಡ್ತೈತೆ ಹಂಗಂತ ಅವಜ್ಜಿಗೆ ಹೇಳಿದ್ರೆ ಅವಜ್ಜಿ ಇಲ್ಲಮ್ಮ ನಮ್ ಕೋಳಿ ಮೊಟ್ಟೆ ಇಡ್ತಿಲ್ಲ ಅಂತ ಬೇರೆ ದಬಾಸ್ತೈತೆ. ನಾವೇನಾರು ಕೇಳಕ್ ಹೋದ್ರೆ ಈ ತಾತ ಬೇರೆ ಬೈದ್ ಕಳಿಸ್ತೈತೆ ನೋಡ್ರಿ. ಹೆಂಗೈತೆ ಅಂತ ಇವ್ರದ್ದು. ಅಲ್ಕಣೈ ನಿನಗ್ ಬುದ್ಧಿ ಇಲ್ವೇನೆ? ಏನೈತೆ ನಿನ್ಗೆ? ಆ ಚಿಕ್ಕ ಹುಡ್ಗ ಏನೋ ಹೇಳ್ದ ಅಂತ ಕೋಳಿ ತಗೊಂಡು ಹೋಗ್ಬಿಟ್ಟು ಅವ್ರ ಮಂತಮ್ಮ ಮೊಟ್ಟೆ ಇಡ್ತೈತೆ ಅಂತ ಹೇಳಿದ ತಕ್ಷಣ ಆ ಅಜ್ಜಿ ಮೇಲೆ ನೀನು ವಾದ ಮಾಡಕ್ ಹೋಗ್ತಿದ್ಯಲ್ಲೇ. ಏನು ಗೊತ್ತಾಗಲ್ವೇನೆ ನಿನಗೆ? ಇವಾಗ ಗೊತ್ತಾಗಲ್ಲ. ಆ ಚಿಕ್ಕ ಹುಡುಗ ಮಾತು ಕೇಳ್ಕೊಂಡ್ಬಿಟ್ಟು ಅಕ್ಕಪಕ್ಕದವ್ರ ಜೊತೆ ಎಲ್ಲ ಜಗಳ ಆಡಿದ್ರೆ ಸರಿ ಆಗುತ್ತಾ? ಮಕ್ಳುಗಳಿಗೆ ಬೈದ್ ನೀನೇ ಕಳಿಸ್ಬೇಕು. ಅಂತದ್ರಲ್ಲಿ ಅವನ್ ಮಾತು ಕೇಳ್ಕೊಂಡ್ಬಿಟ್ಟು ನೀನು ಜಗಳ ಮಾಡಕ್ ಹೋಗ್ತಿದ್ಯಲ್ಲ. ಲೆಕ್ಕ ಹಾಕು. ಗೌರಜ್ಜಿ ರಂಗಜ್ಜ ಅಂದ್ರೆ ಊರಲ್ಲಿ ಒಂದು ಗೌರವ ಐತೆ, ಒಂದ್ ಬೆಲೆ ಐತೆ, ಒಂದ್ ತೂಕ ಐತೆ. ಅದನ್ನೆಲ್ಲ ನೀನ್ ಇದ್ ಮಾಡಕ್ ಹೋಗ್ಬೇಡ ನೀನು. ಈಗ ನಮ್ ಕೋಳಿ ತಗೋ ಹೋಗ್ಬಿಟ್ಟು ಅವ್ರ ಮತ್ತ ಮೊಟ್ಟೆ ಇಡಕ್ಕಂತ ಅವಜ್ಜಿ ಏನಾರ ಹೇಳಿತ್ತ? ಏನ್ ಮಾಡೋಣ ಇವಾಗ? ಮೊಟ್ಟೆ ಇಟ್ಟೈತಮ್ಮ, ಅದಕ್ಕೆ ನೀನು ಆ ಹುಡುಗ ಮಾತು ಕೇಳ್ಕೊಂಡ್ಬಿಟ್ಟು ಚರ್ಚೆ ಮಾಡಕ್ ಹೋದ್ರೆ ಆಗುತ್ತೇನೆ? ನಡಿ ಸುಮ್ಕೆ. ಈ ನನ್ನ ಮಗ ಇದಾನ ಇವನು, ಈಟುದ್ದ ಇದಾನ ಇವನು, ಇಲ್ದವೆಲ್ಲ ಮಾತಾಡಕ್ ಹೋಗ್ತಾನ ಇವನು. ಓಹೋ, ನಾವ್ ಇರುವಾಗ್ಲೇದ್ರೆ ಹಿಂಗ್ ಮಾತಾಡ್ತಾನಲ್ಲ ಇವನು. ಇನ್ನೆಷ್ಟು ಕಿತ್ತಾಡ್ಬೇಡ ಬೇರೆಯವ್ರ ಜೊತೆ ಎಲ್ಲ. ಈ ನನ್ನ ಮಗಂಗೆ ಇವನಿಗೆ ಉಬ್ಬತ್ಸಿ ಹಚ್ಚಿ ಯಾಕ ತಿಕಾಮಿ ಹಾಕತ್ ಕುಂತಾನ ಇವನಿಗೆ. ಏನಿಲ್ಲ ಇವನಿಗೆ. ಹಿಂಗೆಲ್ಲ ಮಾತಾಡೋದ್ ಕಲ್ತ್ಬಿಟ್ರೆ ನಾನು ಒಂದಿಟ್ಟು ಭಯ ಭಕ್ತಿ ಹುಟ್ಟಿಸ್ಬೇಕು ಇವನಿಗೆ. ಅವ್ರ ಅಮ್ಮ ಅಪ್ಪ ಹೇಳ್ತಾರೆ ನನಗೆ, ಜಾಸ್ತಿ ಉಪ್ ಮಾಡ್ಬೇಡ್ರಿ ಅವನಿಗೆ, ಒಂದಿಟ್ಟು ಭಯ ಭಕ್ತಿಯಿಂದ ಇರ್ಲಿ ಅವನು ಅಂತ ಹೇಳ್ತಾನೆ. ನಾನು ಹೋಗ್ಲಿ ಅತ್ಲಾಗ ಒಬ್ನೇ ಮೊಮ್ಮಗ ಅಲ್ವಾ, ಪ್ರೀತಿಯಿಂದ ಸಾಕಿದೀವಿ, ಎಲ್ಲಿ ಬೇಜಾರು ಮಾಡ್ಕೊಳ್ತಾನಂತ ನಾವಿದ್ ಮಾಡಿರ ಇವನು ಊರವ್ರ ಜೊತೆ ಎಲ್ಲ ಜಗಳ ಮಾಡಕ್ ಹೋಗ್ತಾನೆ. ಜಗಳನ ನೀನೊಂದಿಟ್ಟು ಅವನಿಗೆ ಹೇಳು ಒಂದಿಟ್ಟು. ನೋಡಲೆ ಅಜ್ಜಿ ಇಲ್ಲವೆಲ್ಲ ಹೇಳ್ತಿರೋದಿ ತಾತ. ನಮ್ ಕೋಳಿ ಹೋಗ್ಬಿಟ್ಟು ಅವ್ರ ಮಂತ ಮೊಟ್ಟೆ ಇಟ್ಟೈತೆ, ಮೊಟ್ಟೆ ಇಲ್ಲ ಅಂತ ನಾನು ಹೊಟ್ಟೆ ಉರಿದು ಮಾತಾಡಿದ್ರೆ ಈ ತಾತುಂಗೆ ನನ್ ಮೇಲೆ ಎಷ್ಟು ಕೋಪ ಬರ್ತೈತೆ ನೋಡು. ನಾನ್ ಮಾಡ್ತೀನಿ ತಡಿ ಈ ತಾತುಂಗೆ. ನಾನು ಅವಾಗ್ಲಿಂದ ನೋಡ್ತಿದ್ದೀನಿ. ತಾತಾಯ್ ಸುಮ್ಕಿರೋ, ಅಜ್ಜಿಗೆ ಏನೇನೋ ಹೇಳ್ತಿದ್ಯಾ? ನೋಡಿ ತಾತುನ್ನ, ನಾನೇನೋ ಮಾತಾಡಕ್ ಹೋಗಿಲ್ಲ, ಯಾರ ಜೊತೆ ಜಗಳ ಮಾಡಕ್ಕೇನು ಹೋಗಿಲ್ಲ. ಸುಮ್ಕಿರು ನೀನು, ಇಲ್ದವೆಲ್ಲ ಹೇಳ್ಬೇಡ ಅಜ್ಜಿ ಮುಂದೆ. ನೋಡು ತಿರುಗ್ ಬೇರೆ ಮಾತಾಡೋದ್ ಕಲ್ತಿಯಲ್ಲ ನೋಡ್ಲೆ. ಏನಾರು ತಗೊಂಡು ಏರಿಕ್ ಬಿಡ್ತೀನಿ ಇವಾಗ ನನ್ನ ಮಗನೇ. ಓಹೋ, ದೊಡ್ಡದಾಗ ಬಂದ್ಬಿಟ್ಟ ಇವನು. ಕೋಳಿ ಏನಾಯ್ತು, ಹಸ್ಕುಳು ಏನಾಯ್ತು, ಕುರಿ ಏನಾಯ್ತು ಅಂತ ನೋಡ್ಕೊಳಕ್ಕೆ ನಾನು ಇಲ್ವೆಲ್ಲ ನೋಡ್ಕೊಳಕ್ಕೆ ನಿಮ್ಮ ಅಪ್ಪ ಇಲ್ವೆಲ್ಲ? ನಿನ್ಗೇನಿಲ್ಲ ಕೆಲ್ಸ? ಬರ್ಬೇಕು ಮಕ್ಕಳು, ಓದ್ಕೋಬೇಕು, ಹೊಟ್ಟೆ ತುಂಬಾ ಊಟ ಮಾಡ್ಕೋಬೇಕು, ಓದ್ಕೊಳೋದು ಬರ್ಕೊಳೋದು ಮಾಡ್ಕೊಳೋದು ಬಿಟ್ಟು ಇಲ್ದ ಬೆಲ್ಲ ಮಾಡಕ್ ಬರ್ತೀಯ ನೀನು. ನಡಿ ಸುಮ್ಕೆ ಒಳಿಕೆ. ಓಹೋ, ತಿರುಗ್ ಬೇರೆ ಮಾತಾಡಕ್ ಬಂದಾನೆ, ತಿರುಗ್ ಬೇರೆ. ಆಯ್ತು ಬಿಡು, ಹೋಗ್ತೀನಿ. ಅದಕ್ಕೆ ಯಾಕೆ ಹಿಂಗ್ ಆಡ್ತಿದ್ಯಾ? ಹೆಂಗ್ ಬೈತೀಯ ನೋಡು. ಮೊದ್ಲಂತರೂ ಪಾಪ 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 ಅಂತ ಎಷ್ಟು ಜನ ಮಾತಾಡ್ತಿದ್ದೆ. ಈಗ ಯಾರಿಗೂ ನನ್ನ ಮೇಲೆ ಪ್ರೀತಿ ಅನ್ನೋದೇ ಇಲ್ಲ, ಎಲ್ಲರೂ ಬೈತೀರಾ? ಸರಿ ಆಯ್ತು ಬಿಡ್ರಿ, ಹೋಯ್ತು. ಅದೇ ನನಗವೆಲ್ಲ ಗೊತ್ತಿಲ್ಲ. ಇವತ್ ಸಂಜೆಗೆ ನನಗೆ ಆಮ್ಲೆಟ್ ಮಾಡ್ಕೊಡ್ಬೇಕು ನೀನು ಅಷ್ಟೇ. ಹೋಗ್ಲಿ ಬಿಡೋದ್ ಜೊತೆಗೆ ಅವ್ನ್ ಬೇಜಾರ್ ಮಾಡ್ಕೊಂಡ್ಬಿಟ್ಟ. ನೀನ್ ಯಾಕೆ ಹಿಂಗ ಅವನಿಗೆ ಇದ್ ಮಾಡಕ್ ಹೋಗ್ತೀಯ ನೀನು? ನೋಡಲಿ ಅವ್ನ ಮಕ ನೋಡಲ್ಲ ಆಗ್ತಿರೋದು. ಸುಮ್ಕಿರಪ್ಪ, ಅವ್ನ ಹಿಂಗ್ ಮಕ ಮಾಡ್ಕೊಂಡ್ರೆ ನಾನು ನೋಡಕ್ ಆಗಲ್ಲ ಕಣ್ಣಿಂದ ಹತ್ಲಾಗಿ. ಅಳ್ತಾ ಕೂತ್ಕೊಂಡ್ಬಿಟ್ರೆ ಏನಾಗಿದ್ಯಾ ಏನಪ್ಪ ಹತ್ಲಾಗಿ? ಅದ್ಯಾಕ ಹುಡುಗಂಗ್ ಹಂಗ್ ಬೈತಿದ್ಯಾ? ಅವನೇನ್ ಇಲ್ದವೆಲ್ಲ ಏನ್ ಕೇಳಿಲ್ಲ ಕಣಿ, ಹೇಳು. ನಮ್ ಕೋಳಿ ಇಲ್ಲ ಅಂತ, ಮೊಟ್ಟೆ ಇಲ್ಲ ಅಂತ ಅವನಿಗೂ ಏನೋ ಒಂಥರ ಬೇಜಾರಾಗೈತೆ, ಅದಕ್ಕೆ ಮಾತಾಡಿದಾನಪ್ಪ. ಅದಕ್ಕೇನೇ ಇಟ್ಕೊಂಡ್ಬಿಟ್ಟು ಆ ಹುಡುಗನ್ ಗದರ್ಸಿದ್ಯಲ್ಲ ನೀನು. ಪಾಪಲೈ ಆಯ್ತು ಬಿಡು, ಹೋಗ್ಲಿ, ಬೇಜಾರ್ ಮಾಡ್ಕೋಬೇಡ, ಸುಮ್ಕಿರಿ ಇವಾಗ. ಆಯ್ತು, ಅಳಬಾರ್ದು, ಸುಮ್ಕಿರಪ್ಪ. ಹಿಂಗೆಲ್ಲ ಮಕ ಮಾಡ್ಕೊಂಡ್ರೆ ನೋಡು ನನಗ್ ಬಲು ಬೇಜಾರಾಗೋಗ್ಬಿಡುತ್ತೆ. ಬೇಡ ಕಣ, ಹೋಗು. ನೀನು ನನ್ನ ಬೈತೀಯಾ? ಅಪ್ಪ ಅಮ್ಮ ಏನೋ ಬೈತಾರೆ, ನೀನು ಬೈತೀಯಾ? ನನಗ್ ಪ್ರೀತಿ ಮಾಡೋದು ನಮ್ಮ ಅಜ್ಜಿ ಮಾತ್ರ. ನಾನು ಅಜ್ಜಿ ಜೊತೆನೆ ಇರ್ತೀನಿ. ನೀ ಏನಾದ್ರೂ ಅಂಗಡಿ ಹೋಗ್ಬಾ, ಹೋಗ್ಬಿಟ್ಟು ಹತ್ಸಮ್ಮ ತಗೊಂಬ, ಇದ್ ತಗೊಂಬ ಅಂತ ಕಳಿಸ್ತೀಯಲ್ಲ, ಅವಾಗ ಐತೆ ತಡಿ ನಿನಗೆ. ನಾನಂತೂ ಹೋಗಲ್ ಕಣ್ತಾತ. ನೀನ್ ಏನಾರ ಮಾಡ್ಕ, ನಾನ್ ನಿನಗ್ ಮಾತಾಡ್ಸಲ್ಲ, ಹೋಗು. ನಿನ್ ಜೊತೆ ನಾನು ಟೂ ಬಿಟ್ಟಿದ್ದೀನಿ. ಆಯ್ತು ಬಿಡಪ್ಪ, ಆಯ್ತು ಬಿಡು, ಹೋಗ್ಲಿ ಬಿಡಪ್ಪ. ನಡಿ, ನಿಮ್ಮ ಅಪ್ಪಾಜಿ, ನಿಮ್ ಚಿಕ್ಕಪ್ಪ, ನಿಮ್ ಚಿಕ್ಕಮ್ಮ, ಅಮ್ಮ ಎಲ್ಲ ಅಲ್ಲಿ ಮಂತ ಕುಂತಿರ್ಬೇಕು. ಇನ್ನ ಬಂದಿರ್ಬೇಕು. ಇನ್ನೇನು ಎಳ್ನೀರೆಲ್ಲ ಕುಡಿಯೋ ನಡಿಯಪ್ಪ, ಎಳ್ನೀರ್ ಕುಡಿಯೋ ನಡಿಯೋ. ಇನ್ನು ನಿಮ್ ಚಿಕ್ಕಮ್ಮ ಏನೇನೋ ಮಾಡ್ತೀನಂತ ಬೇರೆ ಹೇಳ್ತೈತೆ. ತಿರ್ಗಾ ನಿಮ್ ಚಿಕ್ಕಮ್ಮ ಬೇರೆ ನಾಳೆ ಬೆಳಿಗ್ಗೆ ಎದ್ದಡಿಕೆ ನೀರು ಬೇರೆ ಹೋಗ್ತೀನಂತ ಹೇಳ್ತಿದಾರೆ. ಹೋಗಿ ನಿಮ್ ತಾತ ಬೇರೆ ಕೋಳಿ ಬೇರೆ ತಗೊಂಡ್ಬರ್ಬೇಕು ಅಂತ ಹೇಳ್ತೈತೆ. ಹೋಗಪ್ಪ, ನಡಿ ನಡಿ. ಹೋಗ ಅನ್ಕೊಂಡ್ ನಡಿಯೋ. ಏನಾರ ಮಾಡ್ಕೊಂಡು ತಿನ್ನೋದ್ ನೋಡು ನಾವು. ನಡಿ. ನಿಮ್ಗೆ ಚಿಕನ್ ಬಿರಿಯಾನಿ ಅಂದ್ರೆ ಬೋಲು ಇಷ್ಟ ಅಲ್ಮೇನಪ್ಪ? ಚಿಕನ್ ಬಿರಿಯಾನಿ, ಚಿಕನ್ ಕಬಾಬು ಅವೆಲ್ಲ ಸಖತ್ ಇಷ್ಟ ಅಲ್ವಾ?
ಅದು ನೆನೆ ಮಾಡ್ಕೊಡೋಣ. ನಿಮ್ ಚಿಕ್ಕಮ್ಮಂಗೆ ಹೇಳ್ತೀನಿ, ಬಲು ಚೆನ್ನಾಗ್ ಮಾಡುತ್ತಂತ ಕಣಪ್ಪ ನಿಮ್ ಚಿಕ್ಕಮ್ಮ. ನಡಿ ಮಾಡ್ತಾನ ಕಣ್, ನಡಿಯಪ್ಪ. ಉಕ್ಕಣಜ್ಜಿ ಮಾಡ್ಕೊಂಡು ತಿನ್ನನ್ ಕಣಜ್ಜಿ. ಅಜ್ಜಿ ನಾನು ಮರ್ತೇ ಬಿಟ್ಟಿದ್ದೀನಿ ನೋಡು. ಎಳ್ನೀರ್ ಕುಡಿಬೇಕು ಕಣಜ್ಜಿ. ಅಜ್ಜಿ ನಿನ್ಗೋಸ್ಕರ ತಗೊಂಬಂದಿದೀವಿ. ಬಾರಜ್ಜಿ, ಹಿಂಗಡೆ ಕಾರ್ನಲ್ಲಿ ಇಟ್ಕೊಂಡ್ಬಂದ್ರು ಚಿಕ್ಕಪ್ಪಾಜಿ ಅಪ್ಪಾಜಿ ಇಬ್ರು. ಬರ್ರಿ ಎಳ್ನೀರ್ ಕುಡಿಯೋಣ. ಆದ್ರೆ ಈ ತಾತಗ್ ಮಾತ್ರ ಕೊಡೋದ್ ಬೇಡ ಕಣಜ್ಜಿ. ನನಗ್ ಬೈಯುತ್ತೆ, ಈ ತಾತಗ್ ಮಾತ್ರ ಕೊಡೋದ್ ಬೇಡ. ಯಾಕೋ ಸುಮ್ಕೆ ನನಗೆ ಬೈಯುತ್ತೆ. ನಾನು ಮೊಟ್ಟೆ ಇಲ್ಲ ಅಂತ ನನಗ್ ಬೇಜಾರಾಗ್ತೈತೆ. ಅಜ್ಜಿಗ್ ಬೈದಲೆ ನನ್ಗೂನು ನಮ್ಮ ಅಜ್ಜಿಗೂನು ಬೈಯುತ್ತೆ. ನಾನ್ ಕಣ್ ಮುಂದೆ ನಮ್ಮ ಅಜ್ಜಿಗ್ ಬೈದ್ರೆ ನನಗೆ ಇಲ್ದವೆಲ್ಲ ಕೋಪ ಬಂದ್ಬಿಡುತ್ತೆ. ಅವಜ್ಜಿ ಕಡೆ ಮಾತಾಡುತ್ತಲ್ಲ ನಮ್ ತಾತ, ನಮ್ಮ ಅಜ್ಜಿ ಕಡೆ ಮಾತಾಡೋದಲ್ಲ. ನೋಡು ತಡಿ ಹೋಗ್ತೀನಿ. ಅಮ್ಮ ಹಿಂಗ ಅಪ್ಪ ಹಿಂಗ ಎಲ್ಲಾರ್ಗು ಹೇಳ್ತೀನಿ ಕಣ್ ತಡಿ. ನಮ್ ಕೋಳಿ ಹೋಗ್ಬಿಟ್ಟು ಅವ್ರ ಮತ್ತ ಮೊಟ್ಟೆ ಇಡುತ್ತಂತ ಹೇಳ್ತೀನಿ ಕಣ್ ತಡಿ. ನೋಡೆ ಬೈಕೊಂಡು ಹೋಗ್ತಿರೋದ್ ನೋಡಿ ಅವನು. ಚೋಟ್ ಉದ್ದ ಇದ್ದಾನೆ ನನ್ನ ಮಗ ಅವನು. ನನಗ್ ಬೈಕೊಂಡು ಹೋಗ್ತಿದ್ದಾನಲ್ಲ, ಅಬ್ಬಬ್ಬಬ್ಬಬ್ಬಬ್ಬ. ನೋಡು, ನಿನಗ್ ನಾನು ಬೈಯಂಗಿಲ್ವಂತೆ. ಅವನ್ ಮುಂದೆ ನಿನಗ್ ಬೈದ್ಬಿಟ್ರೆ ಇಲ್ದವೆಲ್ಲ ಕೋಪ ಬಂದ್ಬಿಡುತ್ತಂತೆ ನೋಡವನಿಗೆ. ಚೋಟ್ ಉದ್ದ ಇದ್ದ ನನ್ನ ಮಗ ಇವನು. ನನಗೆ ತಿರ್ಗಿಸ್ ಮಾತಾಡಂಗ ಆಗ್ಬಿಟ್ನಲ್ಲೇ. ನೋಡ್ದ ಲೆಕ್ಕ ಹಾಕು. ಹೋಗ್ಲಿ ಬಿಡತ್ಲಾಗಿ, ಮಗ ಬೇಜಾರ್ ಮಾಡ್ಕೊಂಡು ಹೋಗ್ತಿದ್ದಾನೆ. ನೀನ್ ತಿರ್ಗಾ ಏನು ಹೇಳಕ್ ಹೋಗ್ಬೇಡ ಅತ್ಲಾಗಿ. ಒಂದ್ಸಲಿ ಹೇಳ್ಬೇಕು, ಅವ್ನು ಅರ್ಥ ಮಾಡ್ಕೊಂತಾರೆ. ಅದನ್ನ ಬಿಟ್ಬಿಟ್ಟು ನೀನು ತಿರ್ಗಾ ಆಗಾಗ್ಲ ಅವ್ರ ಅಪ್ಪ ಅಮ್ಮನ ಮುಂದೆ ಏನು ಹೇಳಕ್ ಹೋಗ್ಬೇಡ. ತಿರ್ಗಾ ಅವ್ರ ಅಪ್ಪ ಅಮ್ಮನು ಬೈತಾರೆ. ಸುಮ್ಕಿರು, ಆಯ್ತು ಹೋಗ್ಲಿ ಬಿಡತ್ಲಾಗಿ. ಅದನ್ನೇನೇನು ಹೇಳ್ಕೊಂಡ್ ತಿರ್ಗಾಡ್ಬೇಡ ನೀನು. ಆಯ್ತಾಯ್ತು, ಸರಿ ಆಯ್ತ್ಕೊಂಡ್ ಬರ್ರಿ ಅತ್ಲಾಗಿ. ಅಜ್ಜಿಗೂ ನಮ್ಮ ಮೊಮ್ಮಗಂಗೂ ಸರಿ ಆಗ್ಬಿಟ್ಟಾಯ್ತು ಅತ್ಲಾಗಿ. ಎಷ್ಟ್ ಹೇಳಿರು ನಿಂಗೂ ಬುದ್ಧಿ ಬರಲ್ಲ ಕಣಿ, ಹೇಳು. ನಾನ್ ಬರ್ತೀನಿ, ನಡಿ. ನೀನು ಎಲ್ಲಿ ಕುಡಿಯುವಂತೆ ಇದೇ ಹಾಕಿ ಇಲ್ಲಿ ನಿಂತಿದ್ಯಾ ನೀನು. ಇವಾಗಿನ್ನು ತೋಟದಿಂದ ಬಂದಿದ್ಯಾ, ಸಾಕಾಗಿ ಬಂದಿದ್ಯಾ? ಆಯ್ತ್ಕೊಂಡ್ ನಡಿ. ಅಯ್ಯೋ, ನನ್ಗೆಲ್ ಕೆಲ್ಸ ತಪ್ಪದು. ಹೋಗೆ ನೀವ್ ಆರಾಮಾಗಿ ಎಳ್ಳೀರ್ ಕುಡ್ಕೊಂಡು ಅದೇನ್ ಮಾಡ್ಕೋಬೋಗ್ರಿ ಕುತ್ಕೊಂಡು. ಅಮಿಕಿ ದಬ್ಬ ಬೇಕಾದ್ರೆ ಕೋಳಿ ಗಿಲಿ ತಗೊಂಬರ್ತೀನಿ ನಾನು ಹೋಗ್ಬಿಟ್ಟು ಅಂಗಡಿಗೆ. ಇಲ್ಲಿ ಹಸುಗಳಿಗೆ ಒಂದ್ ರೇಟು ಹುಲ್ ಬೇರೆ ಹಾಕ್ ಬರ್ಬೇಕು. ಒಣ ಹುಲ್ ಹಾಕ್ತೀನಿ ಹೋಗು. ಒಂದ್ ರೇಟು ಮಧ್ಯಾಹ್ನದ ಹೊತ್ತು ಒಣ ಹುಲ್ ಹಾಕ್ತಿದೀನಿ. ಬೆಳಿಗ್ಗೆ ಸಾಯಂಕಾಲದ ಹೊತ್ತು ಒಂದ್ ರೇಟು ಹಸ್ರ ಮೇಲೆ ಕುಯ್ಕೊಂಬರ್ತೀನಿ. ಈಗ ಒಣ ಹುಲ್ ಹಾಕ್ಬೇಕು. ರಾಗಿ ಹುಲ್ ಐತೆ, ಬಾವಣೆಯಿಂದ ತಕೊಂಡ್ ಹೋಗ್ಬಿಟ್ಟು ಹಾಕ್ ಬರ್ತೀನಿ. ನೀನ್ ಹೋಗಿರು. ನಾನು ಬರ್ತೀನಿ ಕಣ್, ನಡಿ. ಇಬ್ರು ತಕೊಂಡೋಗಿ ಹಾಕ್ ಬರೋಣ. ಪಾಪ ಒಬ್ನೇ ಎಷ್ಟಂತ ಮಾಡ್ತೀಯ? ಬೇಡ ಕಣ್, ಹೋಗೆ. ನಾನು ಮಾಕ್ ಬರ್ತೀನಿ ಕಣ್, ಹೋಗು. ನೀನೇ ಆಗ್ತಲ್ಲ ಕೆಡ್ಸ್ಕೊಂತೀಯ. ಅದೆಷ್ಟೊತ್ತಾಗುತ್ತೆ? ಹಿಂಗ್ ಹೋಗಿ ಹಿಂಗ್ ಹಾಕಿ ರಪ್ಪನ ಬಂದ್ಬಿಡ್ತೀನಿ ನಾನು. ಹೋಗ್ ನೀನು. ಆಗ್ಲೇ ನೀರ್ ಕುಡ್ಸಂತ ಹೇಳಿದ್ದೆ ಹಸುಗಳಿಗೆ. ನೀರ್ ಕೊಟ್ಲಿಲ್ಮ ನೀನು? ಟ್ಯಾಂಕಿ ತಾವ ಇಲ್ಲೇ ಡ್ರಮ್ಮಲ್ಲೆಲ್ಲ ನೀರ್ ತುಂಬಿತ್ತಲ್ಲ, ಬಕೆಟ್ ಅಲ್ಲೆಲ್ಲ ಹಾಕಿ ನೀರ್ ಕುಡಿಸ್ದೆ. ಅದ್ಯಾಕ ಇನ್ನೊಂದ ಸಾಕ ನೀರೇ ಕುಡಿಲಲ್ಲಪ್ಪ. ಅದಕ್ಕೇನ್ ಬಾಯರ್ಸಿಲ್ಲೋ ಗೊತ್ತಿಲ್ಲ. ಒಂದೇ ಒಂದ್ ಬಕೆಟ್ ನೀರ್ ಕುಡಿದ್ಬಿಟ್ಟು ಸುಮ್ಮನೆ ಆಗ್ತು. ದಿನಾಲು ಒಂದ್ 2-3 ಬಕೆಟ್ ನೀರ್ ಕುಡಿಯೋದು. ಯಾಕ ಕಡಿಮೆ ಕುಡ್ದೈತೆ? ಯಾಕ ಮೆಲ್ಕು ಹಾಕದ ಯಾಕ ಕಡಿಮೆ ಆಗ್ತೈತೆ? ಸರಿಯಾಗಿ ಮೇವು ತಿಂದಿಲ್ಲ ಯಾಕ ಮಂಕಾಕ್ ಕುಂತಾಳೆ? ಅದ್ ಏನಾಗೈತಂತ ನೋಡ್ಬೇಕಿತ್ತು ಒಂದ್ರಿಟ್ಟು. ಯಾವ ಸನೆ? ಯಾಕೆ ಮೊನ್ನೆ ತಗೊಂಬಂದ್ವಲ್ಲ ನಾವು ಆಸನ. ಉಗರಜ ಆಸನೆ ಅದ್ ಏನಾಗೈತೆ ಏನಪ್ಪ ಗೊತ್ತಿಲ್ಲ. ಯಾಕ ಮಂಕಾಗೈತೆ? ಮೇವು ಸರಿಯಾಗಿ ತಿಂತಿಲ್ಲ, ಮೆಲ್ಕು ಆಗ್ತಿಲ್ಲ. ಏನಾಗೈತಂತ ನೋಡೋಣ. ಒಂದಿಟ್ಟು ಮೈ ಮುಟ್ಟು ನೋಡಿದೆ. ಮೈಗೆ ಏನಾರು ಬೆಚ್ಚಿಗೆ ಏನಾರು ಆಗೈತ, ಜ್ವರ ಪರ ಏನಾರು ಬಂದೈತೇನಂತ. ಏನಿಲ್ಲಪ್ಪ. ಆದ್ರೂ ಯಾಕ ಮಂಕಾಗಿದ್ದಾಳಪ್ಪ. ಮೇವು ಸರಿಯಾಗಿ ತಿಂತಿಲ್ಲ, ಮೆಲ್ಕು ಆಗ್ತಿಲ್ಲ. ಏನಾಗೈತಂತ ಕಾಣೋಣ ಅದಕ್ಕೆ. ಸಾಮಾನ್ಯಕ್ಕೆ ಕೆಲವು ಟೈಮು ಈ ಹೊಸ್ದಾಗ್ ತಂದಿರ್ತೀವಲ್ಲ ಹಸುಗಳು ಒಂದಿಟ್ಟು ಹೊಂದಾಣಿಕೆ ಸ್ವಭಾವ ಕಡಿಮೆ. ಒಂದ್ 2 ದಿವಸ ಹಿಂಗ ಆಡುತ್ತೆ. ಆಮೇಕಿಂದ ಈ ಹಸುಗಳ ಜೊತೆ ಎಲ್ಲ ಹೊಂದಾಣಿಕೆ ಮಾಡ್ಕೊಂಡ್ಬಿಟ್ರೆ ಅದು ಆರಾಮಾಗ್ಬಿಡುತ್ತೆ. ಸುಮ್ಕಿರು. 1-2 ದಿವಸ ಹಂಗೆ ಮೇವು ಕಡಿಮೆ ತಿನ್ನೋದು, ಮೆಲ್ಕ್ ಹಾಕೋದು ಕಡಿಮೆ ಆಗೋದು, ಒಂಥರ ಮಂಕಾಗೋದು, ಹಾಲ್ ಕಡಿಮೆ ಕೊಡೋದು, ಇವೆಲ್ಲ ಮಾಮೂಲಿ. ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಅವು ಏನ್ ಮಾಡ್ಬೇಕಂದ್ರೆ ಹೊಸ ಜಾಗ ಅಲ್ವಾ, ಅವನು ಎಲ್ಲಾರ ಕಡೆ. ಈಗ ನಮ್ಗೇನೇ ಕರ್ಕೊಂಡು ಹೋಗ್ಬಿಟ್ಟು ಬೇರೆ ಕಡೆ ಬಿಟ್ಬಿಟ್ರೆ ತಕ್ಷಣ ಹೊಂದಾಣಿಕೆ ಆಗ್ಬಿಡ್ತೀವೇನೆ? ಆಗಲ್ಲ ಅಲ್ವಾ? ಹಂಗೆ ಪಾಪ ಅವುಗಳು ಪ್ರಾಣಿಗಳು. ಅವ್ರಿಗೂನು ಮನ್ಸು ಇರುತ್ತಲ್ವೇನೆ. ಅದಕ್ಕೆ 1-2 ದಿವಸ ಹಂಗ ಆಡ್ತವೆ. ಆಮೇಕಿಂದ ಸರಿ ಆಗ್ತಾವ್ ಕಣಿ, ಹೇಳು. ಮೇವ್ ಮಾತ್ರ ಅದು ಚೆನ್ನಾಗಿ ಹಾಕ್ತಿದೀನಿ. ರಾಗಿ ಹುಲ್ಲು ಹಾಕ್ತಿದೀನಿ, ನೇಪಿಯಾರ್ ಹಾಕ್ತಿದೀನಿ, ಮೆಕ್ಕೆಜೋಳ ಹಾಕ್ತಿದೀನಿ, ಬೂಸದ ನೀರು ಕೊಡ್ತಿದೀನಿ. ಸ್ವಲ್ಪ ತಿಂತಿದ್ದಾಳೆ. ಆಮೇಕಿಂದ ಆಮೇಲೆ ಹಂಗೆ ಮೈ ಎಲ್ಲ ಸೌರಿ ಚೆನ್ನಾಗಿ ನೋಡ್ಕೊಂತಿದೀನಿ. ಅದ್ರ ಕಡೆನೆ ಒಂದ್ ಸ್ವಲ್ಪ ಗಮನನೂ ವಹಿಸ್ತಿದೀನಿ. ಅವಾಗ್ಲಿಂದ ಒಂದ್ ಸ್ವಲ್ಪ ಪರವಾಗಿಲ್ಲ, ಉತ್ತಮ ಆಗೈತೆ. ಇವಾಗ ಹೋಗ್ತೀನಿ ಕಣ್ತಡಿ. ಇನ್ನೊಂದ್ ಸ್ವಲ್ಪ ಮೈ ಸೌರಿ ಒಂದ್ ಸ್ವಲ್ಪ ಮೇವ್ ಹಾಕ್ಬಿಟ್ಟು ಅದ್ರ ಮುಂದೆ ನಿನ್ಕೊಂಡ್ಬಿಟ್ರೆ 1-2 ದಿವಸ ಆಮೇಕಿಂದ ನನಗ್ ಹೊಂದಾಣಿಕೆ ಆಗ್ಬಿಟ್ರೆ ಆಯ್ತು, ಆರಾಮಾಗ್ಬಿಡುತ್ತೆ. ಸರಿ ಆಯ್ತು. ಇವಾಗ ಆ ಹುಡುಗರು ಪಾಪ ಬೇಜಾರ್ ಮಾಡ್ಕೊಳ್ತಾರೆ. ನಾವೇ ಒಂದ್ ಕಡೆ ಇದ್ರೆ ನಮ್ಮ ಅಪ್ಪಯ್ಯ ನಮ್ಮ ಅಮ್ಮಯ್ಯ ಎಳ್ಳೀರ್ ಕುಡಿಯಕ್ಕೂ ಬರಲ್ಲ, ನಮ್ ತಾವ್ ಸೇರೋದಿಲ್ಲ ಅಂತ ಎಲ್ ತಿಳ್ಕೊಂತಾರೋ ಏನೋ. ನಾನು ಹಸುಗಳಿಗೆ ಮೇವಾಗಿ ಬರ್ತೀನಿ. ಒಂದ್ರೇಟು ಇದೇನೇ ಕೆಮ್ಮು ಇದು. ನೀನೊಂದ್ರೇಟು ಹೋಗಿರೋ ಅವ್ರ ತಾವ ಎಳ್ನೀರ್ ಕುಡಿತೀನಿ. ನಾನು ಬಂದ್ಬಿಟ್ಟು ಈ ಬಿಸ್ಲಿಗೂ ಅದಕ್ಕೂ ನನಗೂ ಒಂಥರ ಸಾಕಾಗಂಗ ಆಗ್ತೈತೆ.
ಅದ್ಯಾಕಜ ಅಂಕೆ ಅಂತಿದ್ಯಾ? ಆ ಸಿರಪ್ ತಗೊಂಬಂದ್ ಕೊಟ್ಟಿದ್ವಲ್ಲ ಏನ್ ಕುಡ್ದು ಹಂಗೆ ಇಟ್ಬಿಟ್ಟ ಅದಕ್ಕೆ? ಆ ಏನು ಕುಡಿಯಲ್ಲ ಏನಿಲ್ಲ, ಕೆಮ್ಮು ಕಡಿಮೆ ಅಂದ್ರೆ ಎತ್ಲಾಗಿಂದ ಕಡಿಮೆ ಆಗುತ್ತೆ ನಿನ್ಗೆ. ಆ ಕುಡಿತೀನಿ ಕಣ್ ಸುಮ್ನಿರಿ. ನೀನ್ ಅದ್ಯಾಕೆ ಹಿಂಗ್ ಆಡ್ತೀಯೋ? ಓ ಏನಂದ್ರೆ ಒಂದ್ರಿಟ್ಟು ಇವತ್ ಬೆಳಿಗ್ಗೆ ಒಂದ್ರಿಟ್ಟು ಕೆಲ್ಸಗಳು ಇತ್ತಲ್ಲ, ಮತ್ತೆ ಹೋಗ್ಬಿಟ್ಟೆ ನನ್ನ ಮಗಂದು. ಕುಡಿಲಿಲ್ಲ, ಅದಕ್ಕೂ ಅದಕ್ಕೂ ಯಾಕ ಕೆಮ್ಮು ಶುರು ಆಗ್ಬಿಟ್ಟೈತೆ ತಿರ್ಗಾ. ಇವಾಗ ಕುಡಿತೀನಿ ಕಣ್ ನಡಿ. ನೋಡ ಹಂಗೆ ಹಂಗೆ ನೀನು ಬರೀ ಹಿಂಗೆ ಬುದಾಸಿನ ಮಾಡಿ ಮಾಡಿದೆ ನೀನು. ಕಾಯಿಲೆ ತಕ್ಕಡ ನೀನು. ಏನ್ ಹೇಳಪ್ಪ ನಿನ್ಗೆ ಹೇಳನೆಲ್ಲ ನಾನು. ನಿನ್ಗೂ ಹೇಳಿ ಹೇಳಿ ನಮ್ಗೂ ಸಾಕಾಗಿ ಹೋಗ್ಬಿಟ್ಟೈತೆ ಅತ್ಲಾಗಿ. ಏನ್ ತಲೆಗೆ ಹಾಕಡಲ್ಲ ಅಂತೀಯ ನೀನು? ಅಕ್ಕ ಎಳ್ನೀರ್ ಮಾತ್ರ ಸಕ್ಕತ್ತಾಗೈತ್ ಕಣಕ್ಕ. ಎಷ್ಟು ರುಚಿಯಾಗೈತಂದ್ರೆ ಇನ್ನೊಂದ್ ಎಳ್ನೀರ್ ಕುಡಿಬೇಕನ್ಸುತ್ತೆ. ಸಕ್ಕತ್ತಾಗೈತ್ ಕಣಕ್ಕ. ನನಗಂತೂ ಎಳ್ನೀರ್ ಮಾತ್ರ ಸಕ್ಕತ್ ಇಷ್ಟ ಆಗೋಯ್ತು ಕಣಕ್ಕ. ತುಕನ್ ಕುಡಿಯಮ್ಮ. ಪಾಪ ನೀವು ವೆಹಿಕಲ್ಸ್ ಅಲ್ಲಿ ಇಲ್ಲಿ ಓಡಾಡ್ತಿರ್ತಿರಲ್ಲ, ಜಾಸ್ತಿ ಒಂಥರ ಹೀಟ್ ಆಗಂಗ ಆಗುತ್ತೆ. ಇದು ದೇಹಕ್ಕೂ ತಂಪು, ಜಾಸ್ತಿ ಎನರ್ಜಿನೂ ಕೊಡುತ್ತೆ ಕಣಮ್ಮ, ಶಕ್ತಿ ಸಿಗುತ್ತೆ. ಕುಡಿ. ಸುಸ್ತು ಸೋರು ಎಲ್ಲ ಕಡಿಮೆ ಆಗುತ್ತೆ. ಪಾಪ ರಮೇಶ, ಇನ್ನೊಂದ್ ಕೊಚ್ಕೊಡೋನೇನ? ಇನ್ನೊಂದ್ ಕುಡಿತೀಯಲ್ಲ? ಅಲ್ಲ ರೀ, ಕೇಳ್ತಿರಲ್ಲ ನೀವು. ಅಪರೂಪಕ್ಕೆ ಎಳ್ಳೀರ್ ಕುಡಿತಿದಾರೆ, ಒಂದೊಂದು ಇಬ್ರಾಳ್ಗೂ ಒಂದೊಂದು ಕೊಚ್ಕೊಡ್ರಿ ಕುಡಿಲಿ. ನೀವೇನ್ರಿ ನೀವು ಕೇಳ್ ಕೊಡ್ತೀರಲ್ರಿ ನೀವು? ಹಂಗಲ್ ಕಡೆ, ಅವ್ನ್ ಮೊದ್ಲಿಂದಾನು ಇವೆಲ್ಲ ತಿನ್ನೋದು ಇದ್ ಮಾಡೋದೆಲ್ಲ ಕಡಿಮೆನೆ ಒಂದ್ರಿಟು. ಅದಕ್ಕೆ ಕೇಳ್ತಿದೀನಿ. ಪಾಪ ಕೊಚ್ಕಡನೆಲ್ಲ ಇನ್ನೊಂದು. ಬ್ಯಾಡ್ ಕಣ ಅಣ್ಣ, ಸಾಕು. ಇದೇ ಒಂಥರ ಹೊಟ್ಟೆ ತುಂಬಂಗ್ ಬೇರೆ ಆಗೋಯ್ತು ನನಗೆ. ಸಾಕು, ಸುಮ್ಕಿರು, ಜಾಸ್ತಿ ಬೇಡ. ಅಲ್ಲ ಅಕ್ಕ, ಸುನಿಲ್ ಹತ್ರ ಹೋದ ಕಾಣಿಸ್ತಾನೆ ಇಲ್ವಲ್ಲ? ಇಷ್ಟೊತ್ತಾಗೂ ಬರ್ಲಿಲ್ಲ. ನಾವ್ ನೋಡಿ ಎಳ್ನೀರ್ ಕುಡಿತಿದೀವಿ, ಅವ್ನು ನೋಡಿದ್ರೆ ಬರ್ಲೇ ಇಲ್ಲ ಇಷ್ಟೊತ್ತಾದ್ರೂ. ಎಲ್ಲೋದ ಅವನು? ನಿಮ್ ಜೊತೆ ತೋಟದ ಹತ್ರ ಬರ್ಲಿಲ್ವೇನ್ರಿ ಅವನು? ಇಲ್ಲ ಕಣೆ, ತೋಟದಲ್ಲೆಲ್ಲ ನಮ್ ಜೊತೆನೆ ಇದ್ದ. ಅವ್ರ ತಾತಂಗ್ ಹಠ ಮಾಡ್ಬಿಟ್ಟು ಅಪ್ಪ ಹಿಂಗ್ ಹೇಳ್ಬಿಟ್ಟು ಕಾರೆಲ್ಲ ಮೋಟ್ರ್ ಹತ್ರ ಅಲ್ಲಿ ಬೋರ್ ನೀರ್ ಹತ್ರ ಎಲ್ಲ ತೊಳಸಿ ಹಠ ಮಾಡಿ, ಜಿಕ್ಕಪ್ಪನ್ ಕಾರು ಫುಲ್ ಮೀಸ್ತಿರ್ಬೇಕು, ಚೆನ್ನಾಗ್ ಕಾಣ್ಬೇಕು ಅಂತ ಹೇಳ್ಬಿಟ್ಟು ಆಮೇಕಿಂದ ಬಂದ. ಬಾರ್ಲ ಪಾಪ ಕಾರಲ್ಲೇ ಹೋಗೋಣ ಅಂತ ಕರೆದ್ರೆ ಅವನು ಇಲ್ಲ 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 ನೀವ್ ಹೋಗ್ರಿ, ನನ್ ತಾತನ್ ಜೊತೆ ಬೈಕಲ್ಲೇ ಬರೋದು ಅಂತ ಹಠ ಮಾಡ್ಕೊಂಡ್ ಕೂತ್ಕೊಂಡ್ಬಿಟ್ಟ. ಆಮೇಕಿಂದ ಅದ್ ಎಲ್ ಹೋದ್ರು ತಾತ ಮೊಮ್ಮಗ ಗೊತ್ತಿಲ್ಲಮ್ಮ. ಅಲ್ಲ ರೀ, ನಿಮಗ್ ಬುದ್ಧಿ ಇಲ್ವಾ ನಿಮ್ಗೆ? ಎಷ್ಟು ದಿವಸ ಹೇಳೋದ್ ನಿಮ್ಗೆ? ಅಲ್ಲ, ಕಾರ್ನ ತಗೊಂಬಂದ್ಬಿಟ್ಟು ನೀವು ಮಾವನ ಹತ್ರನ ಕಾರ್ ತೊಳಸೋದು? ಅಲ್ಲ, ನೀವು ತೊಳಿಯಕ್ ಏನಾಗಿತ್ತು ನಿಮ್ಗೆ? ನೀವು ಮಾಡೋದೆಲ್ಲ ಬರೀ ಇಂತವೇಕಂಡ್ರಿ ನೀವು. ನನಗ್ ಬಲು ಬೇಜಾರಾಗೋಗ್ಬಿಡುತ್ತೆ. ಇನ್ನ ದಿವಸ ಏನಾದ್ರು ಮಾವ ಹಿಂಗ್ ಹೇಳ್ಬಿಟ್ಟು ಏನಾರ ಕಾರ್ ಗೀರ್ ತೊಳಸಿದೆ ಅಂದ್ರೆ ಮಾತ್ರ ನೋಡ್ರಿ ನಾನು ಸುಮ್ಕಿರಲ್ಲ ನಿಮ್ಗೆ. ಇಲ್ಲ ಕಣೆ, ನಾನು ಹೇಳ್ದೆ ಕಣೆ, ಅಪ್ಪ ಹಿಂಗೆ ಬೇಡ ಕಣಪ್ಪ ಅಂತ ಹೇಳಿದ್ರು ನನ್ನ ಮಾತು ಕೇಳಿಲ್ಲ. ನಮ್ ಕಾರ್ ನಾವು ತೊಳಿಯಕ್ಕೆ ಯಾಕ ನೀನು ಯೋಚನೆ ಮಾಡ್ತೀಯ? ಸುಮ್ಕಿರೋ. ನನ್ ಕಾರ್ ನಾನ್ ತೊಳಿಯಕ್ಕೆ ನೀನು ಏನ್ ಬೇರೆಯವ್ರ ಕಾರ್ ತೊಳಿತಿರೋದು? ನಮ್ ಕಾರ್ ನಾನು ತೊಳಿತಿದ್ದೀನಿ, ಸುಮ್ಕಿರೋ ಅಂತ ನನ್ಗೆ ಗದರಿಸಿ ಸುಮ್ನಾಕ್ಸಿ ಕಾರ್ ತೊಳೆದ್ರು ಕಣೆ. ಏನ್ ಮಾಡೋಣ? ಇವ್ ಸುನಿಲಾನೇ ಕಣೆ ಹಠ ಮಾಡಿದ್ದು. ಅಪ್ಪಯ್ಯ ಸುಮ್ಗಾಗಿತ್ತು. ಇವ್ ಸುನಿಲ ಇದಾನಲ್ಲ, ಕಾರ್ ಬೇಕು ತೊಳಿಬೇಕು ಅಂದ್ರೆ ತೊಳಿಬೇಕು ಅಷ್ಟೇ ಅಂತ ಹಠ ಮಾಡ್ಕೊಂಡು ಬೇಡಮ್ಮ ಅತ್ಲಾಗೆ ಒಂದು ಪಜಿತಿ ಅತ್ಲಾಗಿ. ನೋಡಿ ಇವ್ರು ಎಲ್ಲಾರು ಹೆಂಗೆ ನನಗೂ ಅಜ್ಜಿಗೂ ತಾತಂಗೂ ನಮ್ 3 ಜನಕ್ಕೂ ಬಿಟ್ಬಿಟ್ಟು ಎಳ್ನೀರೆಲ್ಲ ಹೆಂಗ್ ಕುಡಿತಿದಾರಂತ. ಬರ್ಲಿಕ್ಕಂತ ತಡಿ, ನಮ್ ತಾತಂಗ್ ಹೇಳ್ತೀನಿ. ನಮ್ ಯೋಚನೆ ನಮ್ಗೆ, ಇವ್ರಿಗೆ ಒಂದ್ ರೀಟ್ ಆದ್ರೂ ಯೋಚನೆ ಆಯ್ತಾ ಇವ್ರಿಗೆ? ನಮ್ ಕೋಳಿ ಹೋಗ್ಬಿಟ್ಟು ಮೊಟ್ಟೆ ಎಲ್ಲ ಬೇರೆಯವ್ರ ಮಂತ ಬಿಡ್ತೈತಂತ ನನಗೆ ಬೇಜಾರಾಗಂಗ ಆಗ್ತೈತೆ. ಇವ್ರಿಗೊಂದ್ ಚಿಂತೆನೇ ಇಲ್ಲ ಇವ್ರಿಗೆ. ಯಾಕೆ ಇವ್ರಿಗೆ ಚಿಂತೆ ಆಗುತ್ತೆ? ನಾನ್ ತಾನೇ ದಿನಾಲು ಆಮ್ಲೆಟ್ ಮೊಟ್ಟೆ ಬೇಯಿಸ್ಕೊಂಡು ತಿನ್ನೋದು, ಆಪಲ್ ತಿನ್ನೋದೆಲ್ಲ ಮಾಡ್ತಿದ್ದು. ಅದಕ್ಕೆ ಇವ್ರ ತಲೆಗೆ ಹಾಕಡಲ್ಲ ಇವ್ರು. ಆಗ ನೋಡಿ, ಸುನಿಲ ಬಂದ ಕಣ್ ನೋಡಿ. ಇಷ್ಟೊತ್ತವರೆಗೂ ಕೇಳ್ತಿದ್ದಲ್ಲ ಸುನಿಲ್ ಎತ್ಲಾಗ ಹೋದ ಅಂತ. ನೋಡಮ್ಮ ಬಂದ. ಯಾಕ ಬೇರೆ ಮಕ ಬೇರೆ ಒಂಥರ ಬೇಜಾರ್ ಮಾಡ್ಕೊಂಡ್ ಬರ್ತಿದ್ದಾನೆ. ಏನ್ ಬಿಟ್ಟು ಬಂದು ಅಂತಾನೋ, ಏನ್ ಬಿಟ್ಟು ಎಳ್ನೀರು ಕುಡ್ತಿದೀವ ಅಂತಾನೋ ಒಂದು ಗೊತ್ತಾಗ್ತಿಲ್ಲಮ್ಮ. ತಡಿ ಕೇಳ್ತೀನಿ. ಪಾಪ, ಲೇ ಸುನಿಲ, ಎಲ್ಲೋಗಿದ್ದಲ್ಲ? ತಾತ ಬಂತೇನೋ? ಲೋ ಸುನಿಲ, ಎಲ್ಲೋಗಿದ್ದೋ? ನನಗ್ ಬಿಟ್ಟೆ ಹೋಗ್ತೀಯಲ್ಲ ನೀನು. ಅಪರೂಪಕ್ಕೆ ಒಂದ್ ದಿವಸ ಬರ್ತೀವಿ, ಚಿಕ್ಕಮ್ಮನ ಜೊತೆ ಮಾತಾಡಿಸ್ಬೇಕು, ಆಟ ಆಡ್ಬೇಕು ಅನ್ನೋದಿಲ್ಲ. ಅಲ್ಲಿ ಹೋಗ್ಬಿಡ್ತೀಯ ನೀನು ಬಿಟ್ಟೆನೆ? ಅಲ್ಲ, ನನಗ್ ಬಿಟ್ಟೆ ತೋಟದ ಹತ್ರ ಹೋಗಿದ್ಯಲ್ಲ, ನನಗೂ ಜೊತೆ ಕರ್ಕೊಂಡು ಹೋಗ್ಬೇಕಿತ್ತಾನೆ. ಹೋಗ್ ಚಿಕ್ಕಮ್ಮ, ನನ್ಗೆ ನಂದು ಆಗೈತೆ, ಬೇಜಾರಾಗ್ತೈತೆ. ನೀವು ಬೇರೆ ಅದು ಇದು ಹೇಳ್ಬೇಡ್ರಿ, ಸುಮ್ಕಿರಿ. ನನಗೆ ಸಕ್ಕತ್ ಬೇಜಾರಾಗ್ತೈತಿ ಇವಾಗ. ಬೇಜಾರಾಗ್ತೈತಾ? ಇದ್ಯಾಕಪ್ಪ ಇವನಿಗೆ ಬೇಜಾರು? ಯಾಕ ಸುನಿಲ, ಏನಾಯ್ತು? ಯಾರಾದ್ರೂ ಏನಾರ ಅಂದ್ರ? ಅಜ್ಜಿ ತಾತ ಏನಾರ ಬೈದ್ರ? ಏನಾರ ತಗೊಂಡ್ಬರ್ಬೇಕಿತ್ತೇನಪ್ಪ? ಅಂಗಡಿ ಮಂತ ಹೋಗ್ಬೇಕಿತ್ತ ನೀನು? ಇಲ್ಲ ಏನಾರ ಬೇಕರಿಲಿ ಏನಾರ ತಗೊಂಬಂದ್ ಕೊಡ್ಬೇಕಾ? ಸರಿ ಆಯ್ತು ಬಿಡು, ನಾನು ನಿಮ್ ಚಿಕ್ಕಮ್ಮ ಇಬ್ರು ಹೋಗ್ಬಿಟ್ಟು ಟೌನಿಗೆ ಹೋಗ್ಬಿಟ್ಟು ನಿನ್ಗೆ ಏನೇನ್ ಬೇಕು ಎಲ್ಲ ತಗೊಂಬಂದ್ ಕೊಡ್ತೀವಿ, ಸರಿನಾ? ನೀನ್ ಏನೇನ್ ಬೇಕು ಹೇಳು ನೀನು. ಏನು ಬೇಡ ಕಣು, ಹೋಗ್ ಚಿಕ್ಕಮ್ಮ. ನನಗೆ ಬೇಕರಿ ಸಾಮಾನು ಬೇಡ, ಎಂತದು ಬೇಡ, ನಾನು ಏನು ತಿನ್ನಲ್ಲ, ಸುಮ್ಕಿರಿ. ನನಗೆ ಸಕ್ಕತ್ ಬೇಜಾರಾಗ್ತೈತೆ, ಸಕ್ಕತ್ ಅಂದ್ರೆ ಸಕ್ಕತ್ ಬೇಜಾರಾಗ್ತೈತೆ. ಲೇ ಪಾಪ, ಯಾಕ ಹಿಂಗಾಡ್ತಿದ್ಯಾ? ಅವಾಗ್ಲಿ ನಾನು ಚಿಕ್ಕಪ್ಪ ಚಿಕ್ಕಮ್ಮ ಮಾತಾಡ್ತಿದ್ದಾರೆ, ಸರಿಯಾಗಿ ಮಕ ಕೊಟ್ಟು ಮಾತಾಡ್ತಿಲ್ಲ. ಹೇಳಿದ್ದೀನಿ ತಾನೇ ನಿನ್ಗೆ, ದೊಡ್ಡವರಿಗೆ ಎಷ್ಟು ಗೌರವ ಕೊಟ್ಟು ಮಾತಾಡ್ಸ್ಬೇಕಂತ. ಹೆಂಗ್ ಬೇಕಂಗೆ ಮಾತಾಡ್ಸ್ತೀಯ? ಏನಾಯ್ತು ಹೇಳು,
ಬೇಜಾರಲ್ಲಿದ್ಯಾ? ಅಮ್ಮಾಯಿ ಏನ್ ಗೊತ್ತೇನಮ್ಮ ಮತ್ತೆ ಪಕ್ಕದ ಮನೆ ಅವಜ್ಜಿ ಐತಲ್ಲ ಅವಜ್ಜಿ ನಮ್ಮ ಅಜ್ಜಿಗೆ ಸರಿಯಾಗಿ ಮಾತಾಡ್ಸಲ್ಲ ನೋಡು. ಅವಜ್ಜಿ ಅವ್ರ ಅಂತ ಹೋಗ್ಬಿಟ್ಟು ನಮ್ ಕೋಳಿ ಮೊಟ್ಟೆ ಇಡುತ್ತೆ. ದಿನಾಲೂ ಇಡ್ತೈತೆ ಕಣಮ್ಮ. ಅವಜ್ಜಿಗೆ ನಾನು ಹೇಳ್ತಿದ್ದೀನಿ ನಮ್ ಕೋಳಿ ಹೋಗ್ಬಿಟ್ಟು ನಿಮ್ಮಂತ ಮೊಟ್ಟೆ ಇಡುತ್ತೆ ಕೊಳದಿ ನಮ್ ಮೊಟ್ಟೆನ ಅಂತ ಹೇಳಿರ ಅವಜ್ಜಿ. ಇಲ್ಲಮ್ಮ ಇಟ್ಟಿಲ್ಲ ಹಂಗೆ ಹಿಂಗೆ ಅಂತ ಅಜ್ಜಿ ಜೊತೆ ವಾದ ಮಾಡಕ್ ಬರುತ್ತಲ್ಲಮ್ಮ. ನಾನು ಅದಕ್ಕೆ ಬೊಯ್ಯಕ್ ಹೋದೆ. ಅದಕ್ಕೆ ತಾತ ನನಗೆ ಬೈತ್ ಕಳಿಸ್ತು ಕಣಮ್ಮ. ಅಲ್ಲ ಕಳ್ಳ ಪಾಪ, ನಮ್ ಕೋಳಿನೋ ಬೇರೆಯವ್ರದ್ ಕೋಳಿನೋ ಯಾರದ್ ಕೋಳಿನೋ ಏನೋ ಇಂದು ಮುಂದೆ ಏನು ನೋಡ್ದಲ್ಲ ನೀನು ಸುಮ್ಮಕ್ ಹೋಗ್ಬಿಟ್ಟು ನೀನು ನಮ್ ಕೋಳಿ ಮೊಟ್ಟೆ ಇಡ್ತೈತಂತ ಅಜ್ಜಿಗೆ ಹೇಳಿರೆ ಯಾರು ತಾನೇ ಮಾತು ಕೇಳ್ತಾರೆ? ಅದೇನಿದ್ರು ಅಜ್ಜಿ ನೋಡ್ಕೊಳುತ್ತೆ, ಸುಮ್ಕಿರು. ಅದಕ್ಕೆ ಯಾಕೆ ಹಿಂಗ್ ಬೇಜಾರು ಮಾಡ್ಕೊಂಡು ನಿಂತಿದ್ದೆ ನೀನು ಇವಾಗ? ಆಯ್ತು ಬಾ, ಎಳ್ನೀರು ಕೊಡ್ತೀನಿ, ಎಳ್ನೀರು ಕುಡ್ದು ಒಂದ್ ಗಳಿಗೆ ಅದೇನು ತಿನ್ಕೊಂಡು ಒಂದ್ ಗಳಿಗೆ ಕೂತ್ಕ ಬಾ. ಬೆಳಿಗ್ಗೆಯಿಂದ ಅಲ್ಲಿ ಇಲ್ಲಿ ಆಟಾಡಿ ಸಾಕಾಗಿದ್ಯಾ? ಬಾ ಕೂತ್ಕ ಬಾ. ಪಾಪಾ ಎಳ್ನೀರು ಕುಡ್ದು ಆಯ್ತೇನಪ್ಪ? ಕುಡಿತಿದ್ದೀರಾ ಎಳ್ನೀರು? ಇನ್ನೊಂದೆರಡು ಜಾಸ್ತಿನ ಕೊಚ್ಕೊಂಡ್ ಕುಡಿರಪ್ಪ. ಸುಮ್ಕೆ ಹಂಗೆ ಇಟ್ಟೋಗ್ಬಿಡ್ರಿ. ಪಾಪ ಒಂದ್ ಕೆಲಸ ಮಾಡಲ್ಲ ನೀವು, ಕುಡಿರಿ, ನೀವು ಹೊಟ್ಟೆ ತುಂಬಾ ಕುಡಿರಿ. ನಾವಂದ್ರೆ ಇಲ್ಲಿ ಕುಡಿತಾನೆ ಇರ್ತೀವಿ. ಕುಡಿಲ ಪಾಪ. ನೀನು ಅದ್ರಲ್ಲೂ ಈಟ್ ಅಂತ ಹೇಳ್ತಿರ್ತೀಯ, ಕಾರಲ್ಲೆಲ್ಲ ಓಡಾಡೋದು ಜಾಸ್ತಿ. ಕುಡಿರಪ್ಪ. ಅಮ್ಮವ್ ಸಾಕಣ್ ಸುಮ್ಕಿರಮ್ಮವ್. ಅದೆಷ್ಟಂತ ಕುಡಿತೀಯ? ಒಂದೇ ಸಲ ಕುಡಿಬೇಕಾದ್ರೆ ಎಷ್ಟಂತ ಕುಡಿಯಕ್ಕಾಗುತ್ತಮ್ಮ? ಸಾಕಾಗಂಗ ಆಗೋಯ್ತು ನನ್ಗಂತೂ. ಆಯ್ತು ಬಿಡು, ಸಾಕು ನನಗೆ. ಬೇಕಾದ್ರೆ ಒಂದ್ ಕೆಲಸ ಮಾಡ್ತೀನಿ ಕಣಮ್ಮ. ಅಲ್ಲೇ ತಗೊಂಡೋಗ್ತೀನಿ ಕಣ, ಸುಮ್ನಿರು. ಬೆಂಗಳೂರಿಗೆ ನಾನೆ ಅಲ್ಲೇ ತಗೊಂಡೋಗ್ಬಿಟ್ಟು ದಿನಾಲು ಒಂದೊಂದು ಕೊಚ್ಕೊಂಡ್ ಕುಡಿತೀನಿ ಕಣಮ್ಮ. ಹಂಗೆ ಮಾಡ್ಬೋದಲ್ವೇನಮ್ಮ? ಹೋಗೋಣ ಪಾಪ, ಕಾರನ್ ತಗೊಂಡೋಗ್ಬಿಟ್ಟು ದಿನಾಲು ಒಂದೊಂದು ಕುಡಿ. ಏನ್ ಪರವಾಗಿಲ್ಲ, ಬೆಳಿಗ್ಗೆ ಎದ್ದಾಡ್ಕೆಲ್ಲನೇ ಕುಡಿ, ಏನು ಆಗಲ್ಲ, ಚೆನ್ನಾಗಿರುತ್ತೆ. ಎಳ್ನೀರು ಬಲು ಒಳ್ಳೇದಲ್ವೇನಪ್ಪ, ಆರೋಗ್ಯಕ್ಕೂ ಒಳ್ಳೇದು, ತಂಪು, ದೇಹಕ್ಕೆ ಶಕ್ತಿ, ಸುಸ್ತು ಸೋಲು ಎಲ್ಲ ಕಡಿಮೆ ಆಗುತ್ತಲ್ವೇನಪ್ಪ. ನಿನಗೂ ಗೊತ್ತಿಲ್ವಾ? ನೀನೆಲ್ ಬಿಡು, ನೀನು ಚಿಕ್ಕವನಿಂದಾನು ಇನ್ನೇನು ತೋಟದ ಕಡೆ ನೀವು ಮಾಡಿದವರಲ್ಲ. ಅಪರೂಪಕ್ಕೆ ಹಬ್ಬಕ್ಕೂ ಒಂದ್ ದಿವಸ ಏನಾರು ಬಂದು ಏನಾರು ಕುಡ್ಕಡಿ ಹಿಂಗ್ ಹೋಗ್ತಿದ್ದೆ ಆಟೆಯ, ನಿನಗ್ ಗೊತ್ತಿಲ್ಲ? ಕುಡಿ, ಒಳ್ಳೇದು. ಅಮ್ಮವ್ ಅದೆಲ್ಲ ಸರಿ ಕಣಮ್ಮ. ಎತ್ಲಾಗೋಯ್ತು ಅಪ್ಪಯ್ಯ ಬರ್ಲಿಲ್ವೇನಮ್ಮ? ಪಾಪ ಬಂದಾನೆ, ಅಪ್ಪಯ್ಯ ಎತ್ಲಾಗೋಯ್ತು. ಅಪ್ಪ ಹಿಂಗು ಒಂದ್ ಕೊಚ್ ಕೊಡ್ತಿದ್ದೆ, ಅಪ್ಪಯ್ಯನೂ ಕುಡಿತಿತ್ತಪ್ಪ ಆರಾಮಾಗಿ. ಎತ್ಲಾಗೋಯ್ತಮ್ಮ ಅಪ್ಪ. ಅಲ್ಕಣ ಪಾಪ, ನಿಮ್ಮ ಅಪ್ಪಯ್ಯ ಹಸ್ಗಳಿಗೆಲ್ಲ ಒಂದಿಟ್ಟು ಒಣ ಹುಲ್ ಹಾಕಿ ಮೇವೆಲ್ಲ ಹಾಕಿ ಬರ್ತೀನಂತ ಹೋಯ್ತು ಕಣಪ್ಪ. ಹಸ್ಗಳಿಗೆ ಒಂದಿಟ್ಟು ಬಿಸಿಲು ಬರಂಗಿತ್ತು, ಎಲ್ಲ ನೆರಳಿಗೆಲ್ಲ ಕಟ್ಟಾಕ್ಬಿಟ್ಟು ಮೇವ್ ಹಾಕಿ ಬರ್ತೀನಂತ ಹೋಯ್ತು. ಅಲ್ಕಣ ಪಾಪ, ನಿಮ್ಮ ಅಪ್ಪಯ್ಯ ಬೇರೆ ಹೇಳ್ ಕಳಿಸ್ತು. ಇದು ಈಗ ನಾಳೆ ನಿನ್ ತಮ್ಮನೂ ಅಮ್ಮನಿ ಹೋಗ್ತಾರಂತೆ. ಅದಕ್ಕೆ ಏನ್ ಮಾಡ್ಬೇಕು ಏನು ಎತ್ತ ಕೇಳೋ, ಅವ್ರಿಗೆ ಏನು ಇಷ್ಟ ಅದನ್ನೇ ಮಾಡ್ಕೊಡೋಣ ಅಂತ ಕೇಳ್ತು. ಅದಕ್ಕೆ ಏನ್ ತಗೊಂಬರೋಣ, ಏನ್ ಕಳಿಸಿ, ಏನ್ ತಗೊಂಬರ್ಲಪ್ಪ? ಏನ್ ತಗೊಂಬರ್ಲಿ ನಿಮ್ಮ ಅಪ್ಪಯ್ಯ? ಹೋಗ್ಬಿಟ್ಟು ಕೋಳಿ ಕಟ್ ಮಾಡಿಸ್ಕೊಂಡ್ ಬರ್ತೀನಿ ಅಂತ ಹೇಳ್ತಿತ್ತು. ನೋಡ್ರಿ ಏನ್ ಮಾಡೋಣ. ಯಮವ್ ಬಾರಮ್ಮ ಇಲ್ಲೇ. ಕೋಳಿ ಯಾರಮ್ಮ ತಿಂತಾರೆ? ಮಟನ್ ಏನಾರ ತರ್ಸಮ್ಮ ಅಪ್ಪಯ್ಯನ ಕೈಲಿ. ಕುರಿ ಮಟನ್ನು ಎಲ್ಲ ಏನಾರ ತರ್ಸಮ್ಮ, ಚೆನ್ನಾಗಿರುತ್ತೆ. ಪಟ್ಲಿ ಮರಿದ ಯಾವ್ದಾದ್ರು. ಅಲ್ಕಣ್ ಪಾಪ, ನಮಗೂ ಕುರಿ ಮಟನ್ ತರಿಸ್ಬೇಕಂತ ಬಲು ಇಷ್ಟ ಐತೆ. ಏನ್ ಮಾಡ್ತೀಯಪ್ಪ, ನಿಮ್ಮ ಅಮ್ಮನಿ ಪವಿತ್ರಮ್ಮ ಬೇರೆ ತಿನ್ನಲ್ವಲ್ಲಪ್ಪ. ಮಟನ್ ಊಟದಿಂದ ಮಾಡಲ್ಲ, ಮಟನ್ ತಿನ್ನಲ್ಲ, ಏನು ತಿನ್ನಲ್ಲ. ಮತ್ತೆ ಸುಮ್ಕೆ ನಾವು ಮಟನ್ ಊಟ ಮಾಡೋದು. ಆ ಹುಡುಗಿ ನೋಡಿದ್ರೆ ಕೋಳಿ ತಿಂದ್ರೆ ಸರಿ ಆಗುತ್ತಾ ಹೇಳು? ಅವಳಿಗೆ ಬಿಟ್ಟು ತಿನ್ನಂಗ ಆಗಲ್ವಾ? ಬೇಜಾರು ಮಾಡ್ಕೊಂತಾಳ ಅವಳು. ಅದಕ್ಕೆ ಅತ್ಲಾಗಿ ನಿಮ್ಮ ಅಪ್ಪ ಇದ್ದಿದ್ದು ಅತ್ಲಾಗಿ ಬೇಡ ಸುಮ್ಕಿರು, ಎಲ್ಲರಿಗೂ ಕೋಳಿ ಏನೇನ್ ತಗೊಂಬಂದ್ಬಿಡೋಣ. ಅವ್ರು ಏನೇನ್ ಬೇಕು ಕೇಳು, ಏನೇನ್ ಮಾಡ್ಕೊಂಡು ತಿಂತಾರೆ, ಯಾವ್ದು ಕೋಳಿ ತಗೊಂಬರೋಣ ಕೇಳು ಅಂತ ಹೇಳ್ತು. ಅದಕ್ಕೆ ಕೇಳಕ್ ಬಂದೆ ಕಣಪ್ಪ ನಾನು. ಅಜ್ಜಿ ಮತ್ತೆ ಏನ್ ಗೊತ್ತೇನಜ್ಜಿ, ಕೋಳಿ ತಗೊಂಬರಕ್ಕೆ ನಾನು ತಾತ ಇಬ್ರಾಳು ಹೋಗ್ತೀವಿ ಕಣಜ್ಜಿ. ಪ್ಲೀಸ್ ಕಣಜ್ಜಿ, ನಾನು ಹೋಗ್ತೀನಿ ತಾತನ ಜೊತೆ ಕಣಜ್ಜಿ. ನನಗೂ ಕಳಿಸ್ಕೊಡ್ರಜ್ಜಿ. ಇವಾಗಿಂದ ಬೆಳಿಗ್ಗೆ ಹೋದವನು ಇವಾಗ ಬಂದಿದ್ಯಾ ತೋಟತಾವಿಂದ? ಅಲ್ಲ ಬಂದ್ಬಿಟ್ಟು ಹೊರಗಳಿಗೆ ಸುಧಾರಿಸ್ಕೊಂಡಿಲ್ಲ ಏನಿಲ್ಲ. ಅಲ್ಲ ತಾತನ ಜೊತೆ ಇವಾಗ ಅಲ್ಲೋಗ್ತೀನಿ ಇಲ್ಲೋಗ್ತೀನಿ ಅಂತ ಕುಂತಿದ್ಯಾ? ಆ ಮಾವ ಹಿಂಗುನು ಅಯ್ಯ ಅನ್ನಿಸ್ಕೊಂಡ್ ಬರ್ತೀಯ, ಅದ್ ಕೊಡ್ಸು ಇದ್ ಕೊಡ್ಸು ಅಂತ. ಎಂತ ಬೇಡ, ಎಲ್ಲೂ ಹೋಗೋದ್ ಬೇಡ, ಆರಾಮಾಗಿ ಮಂತಾವ್ ನಡಿ. ಊಟ ಮಾಡ್ಕೊಂಡು ಮನೆ ಒಳಗೆ ಮಲ್ಕೊಂಡಿ ಒಂದ್ಗಳಿಗೆ. ಬಿಸ್ಲಲ್ಲಿ ಎಲ್ಲೂ ಹೋಗ್ಬೇಡ. ಕಾಯಿಲೆ ಪಾಯಿಲೆ ಬಿದ್ರೆ ಏನ್ ಒಡೆ, ಯಾರು ಒಡೆ ಹಾಕ್ತಾರೆ ನಿನಗೆ ಗೊತ್ತಾಗಲ್ವಾ? ಜ್ವರ ಗಿರ ಬಂದ್ರೆ ಪರೀಕ್ಷೆ ಟೈಮಲ್ಲಿ ಎಲ್ಲೂ ಹೋಗ್ಬೇಡ. ಆರಾಮಾಗಿ ಕೂತ್ಕೊಂಡು ಓದ್ಕೊಳ್ಳೋದು ಬರ್ಕೊಳ್ಳೋದು ಮಾಡಿ ನಡಿ ಒಳಗೆ ಕೂತ್ಕೊಂಡು. ಹೋಗ್ಲಿ ಬಿಡಿ ಅಕ್ಕ, ಅಪರೂಪಕ್ಕೆ ಒಂದ್ ದಿವಸ ನಾವು ಬಂದಿದೀವಿ, ಅವ್ನಿಗೊಂಥರ ಖುಷಿ ನಾವು ಬಂದ್ಬಿಟ್ರೆ. ಬಿಡ್ರಿ ಹೋಗ್ಲಿ, ಮಾವಯ್ಯನ ಜೊತೆ ಹೋಗ್ ಬರ್ಲಿ ಅತ್ಲಾಗಿ. ಏನು ಆಗಲ್ಲ, ಒಂದ್ ದಿವಸ. ಯಾಕೆ ಹಿಂಗೆ ಅವನಿಗೆ ಗದರಿಸ್ತೀರ ನೀವು? ಚಿಕ್ಕಮ್ಮ ಹೇಳ್ ಚಿಕ್ಕಮ್ಮ. ಇವಾಗಿನ ಬಂದು ಕುಂತಿದೀನಿ ಅಲ್ಲ ಈ ಅಮ್ಮಯ್ಯ, ಅಲ್ಲೋಗ್ಬೇಡ ಇಲ್ಲೋಗ್ಬೇಡ ಅಂತ ಹೇಳುತ್ತೆ. ನಾನು ಹೋಗ್ತೀನಿ ತಾತನ ಜೊತೆ. ತಾತ ಹೋಗ್ತೈತಂದ್ರೆ ನಾನು ತಾತನ ಜೊತೆ ಹಿಂದೆ ಕುತ್ಕೊಂಡ್ಬಿಟ್ಟು ಗ್ಯಾರಂಟಿ ಹೋಗ್ತೀನಿ. ನೀವೇನಾದ್ರು ಆಟೆಯ ನಾನು. ಅಮ್ಮ ಬಾರಮ್ಮ, ನಿನಗೆ ಎಳ್ನೀರು ಕೊಚ್ ಕೊಡ್ತೀನಿ, ಎಳ್ನೀರು ಕುಡಿ ಬಾರಮ್ಮ ನೀನು. ಅವ್ರು ಏನಾರ ಮಾಡ್ಕೊಳ್ಳಿ. ಅಪ್ಪಯ್ಯನ ಹತ್ರ ಹೇಳು, ತರ್ಸನ ಹತ್ರ ಏನ್ ಮಾಡ್ತೀರಾ ಹೇಳ್ರಮ್ಮ. ಅಪ್ಪಯ್ಯ ಹೋಗ್ರ, ಅಪ್ಪನ ಹೋಗಿ ತಗೊಂಬರುತ್ತೆ ಅತ್ಲಾಗಿ.
ಅಲ್ಲ ಕಣಮ್ಮ ಪವಿತ್ರ, ಇವಾಗ ಏನ್ ತಿಂತೀಯಮ್ಮ ನೀನು? ನಿನ್ ಚಿಕನ್ ನಲ್ಲಿ ಏನ್ ಇಷ್ಟ, ಏನ್ ಐಟಮ್ ಮಾಡ್ಕೊಡ್ಬೇಕು ಹೇಳು. ಅದನ್ನೇನೆ ಮಾಡ್ಕೊಡ್ತೀವಿ. ಈಗಮ್ಮ ಎಷ್ಟ್ ಕೋಳಿ ತರ್ಸನ, ಎಷ್ಟ್ ಕೆಜಿ ಬೇಕಿತ್ತು ಅವೆಲ್ಲದನ್ನು ಹೇಳ್ಬಿಟ್ಟು ತರಿಸ್ಬೇಕು ಮಾವಿನ ಕೈಲಿ. ನಿನ್ಗೆ ಏನ್ ಇಷ್ಟ ಹೇಳಮ್ಮ. ಅಯ್ಯೋ ಅಕ್ಕ, ನೀವೇನ್ ಮಾಡಿದ್ರು ಊಟ ಮಾಡ್ತೀನಕ್ಕ ನಾನು. ಇಂಥದ್ ಬೇಕ ಅಂತದ್ ಬೇಕಂತ ನಾನು ಯಾವತ್ತೂ ಏನು ಹೇಳಲ್ಲ. ನಿಮ್ಗೆ ಏನ್ ಇಷ್ಟ ಆಗುತ್ತೋ ಅದನ್ನ ನೀನು ಮಾಡಾಕಿ ಅಕ್ಕ, ಸಾಕು, ಅದನ್ನೇ ತಿಂತೀನಿ. ಹಂಗಲ್ ಕಣಮ್ಮ, ನೀನು ಮಟನ್ ಊಟ ಬೇರೆ ಮಾಡಲ್ವಲ್ಲ, ಮಟನ್ ತಿನ್ನಲ್ವಲ್ಲ, ಕುರಿ ಮಟನ್ ಏನು ತಿನ್ನಲ್ವಲ್ಲ, ಅದಕ್ಕೋಸ್ಕರ ನಿನ್ಗೋಸ್ಕರ ಅಂತಾನೆ ನಾವು ಕೋಳಿ ತರಿಸ್ತಿರೋದು ಇವಾಗ. ಈಗ ಏನ್ ತಿಂತೀಯ ಅಂತ ನೀನ್ ಬಾಯ್ ಬಿಟ್ಟು ಹೇಳ್ಬಿಟ್ರೆ ಇಂತ ತಿಂತೀಯ ಅಂತ ನಾವು ತರಿಸ್ಕೊಡ್ತೀವಿ. ಯಮ್ಮ ಏನ್ ಗೊತ್ತೇನಮ್ಮ, ಮತ್ತೆ ಕಬಾಬ್ ಮಾಡ್ರಮ್ಮ. ಕಬಾಬು ಬಲು ಚೆನ್ನಾಗಿರುತ್ತೆ. ಚಿಕನ್ ಕಬಾಬ್ ಮಾಡ್ರಿ, ಸಖತ್ತಾಗಿರುತ್ತೆ. ಮತ್ತೆ ಅವತ್ತು ಚಿಕನ್ ಚಿಲ್ಲಿ ಮಾಡಿದ್ದಲ್ಲಮ್ಮ, ಅದು ಮಾತ್ರ ಸಖತ್ತಾಗಿತ್ತು ಕಣಮ್ಮ. ಅದು ಮಾಡಮ್ಮ, ಚಿಕನ್ ಚಿಲ್ಲಿನು ಚಿಕನ್ ಕಬಾಬು ಎರಡು ಮಾಡಮ್ಮ. ಸರಿ ಕಣ್ಣ ಪಾಪ, ಆಯ್ತು. ನಿನಗೆ ಇಷ್ಟ ಅಲ್ವಾ ಅವೆರಡುನು? ಮಾಡ್ಕೊಡ್ತೀನಿ ಕಣಿ, ಹೇಳು. ಹ್ಞೂ ಅಕ್ಕ. ಅಕ್ಕ ನೋಡು, ನಮ್ ಸುನಿಲಂಗ್ ಗೊತ್ತು ಟೇಸ್ಟ್ ಏನು ಅಂತ. ಅಕ್ಕ ನನಗೂ ಚಿಕನ್ ಚಿಲ್ಲಿನೂ ಚಿಕನ್ ಕಬಾಬ್ ಅಂದ್ರೆ ಬಲು ಇಷ್ಟ ಕಣಕ್ಕ. ನನಗೂ ಮಾಡ್ಕೊಡಕ್ಕ ಅದನ್ನೇ. ಅವನಿಗೂ ಏನ್ ಇಷ್ಟನೋ ಅದು ನನಗೂ ಇಷ್ಟ ಕಣಕ್ಕ. ನನಗೂ ಮಾಡ್ಕೊಡಕ್ಕ, ಸಾಕು ಅದೇ. ಸರಿ ಕಣಮ್ಮ, ಆಯ್ತು ಬಿಡು, ಮಾಡ್ಕೊಡ್ತೀನಿ, ಅದಕ್ಕೇನಂತೆ.